कल्याण कर्नाटका विकास बोर्ड परियोजना के अंतर्गत बीदर शहर के मृत्युंजय नगर कुमरवाड़ा के निवासी संतोष वीराशेट्टी के घर से लेकर तुकाराम टिप्पा के घर तक सड़क, नाली और बिजली कार्य पूरा करने के लिए आवेदन किया गया है। इस क्षेत्र में सड़क और लाइट के खंभों को नहीं लगाया गया है और न ही नालियों का काम किया गया है, जिससे क्षेत्र के लोगों को कठिनाइयों का सामना करना पड़ रहा है। इस समस्या को लेकर क्षेत्र के लोगों ने नगर सभा आयुक्त को एक आवेदन देकर कार्य जल्द से जल्द करने की मांग की है। कैमरामैन महेश का कवरेज। ಇವತ್ತಿನ ದಿವಸ ಏನು ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಈಗಾಗಲೇ ಮಾನ್ಯ ಈ ಒಂದು ಏನು ನಮ್ಮದು ನಗರಸಭೆ ಇದೆ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಏನು ಹೇಳೋಕೆ ಹೊರಟಿವಪ್ಪ ಅಂದ್ರೆ ಈ ಒಂದು ಸಂತೋಷ್ ನಾಗಶೆಟ್ಟಿ ಈ ಮೃತ್ಯುಂಜಯ ನಗರ ಕುಂಬರವಾಡ ಮೊದಲನೇದಾಗಿ ಮೃತ್ಯುಂಜಯ ನಗರ ಕುಂಬರವಾಡದಲ್ಲಿ ಸಂತೋಷ್ ನಾಗಶೆಟ್ಟಿ ಅವ್ರ ಮನೆ ಹಿಡ್ಕೊಂಡು ತುಕಾರಾಮ್ ಅವ್ರ ಮನೆ ತನಕ ಯಾವುದೇ ರೋಡು, ನಾಲಿ ಮತ್ತು ಬೀದಿ ದೀಪಗಳು ಏನೂ ಇರುವುದಿಲ್ಲ ಇಲ್ಲಿ. ಹೀಗಾಗಿ ಇದೊಂದು ಭಾಳ ತುಂಬ ಸಮಸ್ಯೆ ಆಗ್ತಾಯಿದೆ ನಮಗೆ. ಯಾಕಂದ್ರೆ ಈ ಸಾಕಷ್ಟು ಈಗ ಇನ್ನೊಂದು ದಿನಗಳು ಥೋಡೆ ದಿನದಲ್ಲಿ ಮಳೆಗಾಲ ಚಾಲು ಆಗಿಬಿಡ್ತದೆ. ಎಲ್ಲ ನೀರು ಈಗಾಗಲೇ ನಿಂತವೆ. ಈಗ ಸಾಕಷ್ಟು ನಮಗೇನು ಅವಕಾಳಿ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಏನಪ್ಪ ಅಂದ್ರೆ ನೀರು ನಿಂತಿದ್ದಾವೆ. ಈ ನೀರಿನಿಂದ ಪೂರಾ ಮಲೇರಿಯಾ, ಡೆಂಗು, ಇಂಥವು ಕಾಲರಾ ಅಂತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗಿದ್ದಾವೆ. ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಮಕ್ಕಳಿಗೆ ಆರಾಮ್ ತಪ್ಪಿ ನಾವೆಲ್ಲ ದವಾಖಾನೆಗೆ ಒಯ್ದು ಮಾಡಿದ್ದೀವಿ. ಸೊ ಈಗ ಮುಂದಾದರೂ ಈ CMCದವರು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಏನು ಪ್ರಾಧಿಕಾರ ಅದ ಬೀದರ್ ಜಿಲ್ಲಾಡಳಿತದಿಂದ, ಆ ಒಂದು ಪ್ರಾಧಿಕಾರದವರು ಇಮಿಡಿಯೇಟಾಗಿ ನಮಗೆ ಇದೊಂದು ನಾಲಿ ರೋಡ ಮತ್ತು ದೀಪ, ಲೈಟಿನ ಕಂಬದ ಏನೋ ಒಂದು ಲೈಟ್ ಹಾಕ್ತಕ್ಕಂಥ ವ್ಯವಸ್ಥೆ ಅದ, ವಿದ್ಯುತ್ ದೀಪಗಳು, ಇವೆಲ್ಲನೂ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. CMCದವರು ಅರ್ಜಿ ಕೊಟ್ಟರು ಸಹಿತ ಏನೊಂದು KKRDB ವತಿಯಿಂದ ಏನು ನಮಗೊಂದು ಸೌಲಭ್ಯದ ಮಾಡಿಕೊಡ್ಬೇಕಾಗಿತ್ತು, ಈವರೆಗೆ ಮಾಡಿಲ್ಲ. ಅದಕ್ಕೆ ಈಗಲಾದರೂ ಏನು ನೀವು ಮಳೆಗಾಲ ಬರ್ತದಕ್ಕತ್ತದ, ಈಗಾದರೂ ಇಮಿಡಿಯೇಟಾಗಿ ನಮಗೆ ಈ ಒಂದು ವ್ಯವಸ್ಥೆಗಳನ್ನು ಸೌಲಭ್ಯನ ಒದಗಿಸಿ ಈ ನಮಗೆ ಒಳ್ಳೆ ಸುಗಮ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ನಾನು ಶ್ರೀನಿವಾಸ್ ಗೌಡ, ವಾರ್ಡ್ ನಂಬರ್ 30. ಸರ್, ನಾವು ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಪहिले ಅದು ನಮ್ಮದೇ ಗಲ್ತಿ. ನಾವೆಲ್ಲ ವಾರ್ಡ್ ನಂಬರ್ ಅಂದ್ರೆ ಹೆಂಗೆ ತಿನ್ನಿಸ್ಬೇಕಂದ್ರೆ ಆ ಗಲ್ಲೆಗಿಂತ ಕೆಲಸ ಮಾಡೋದು ನಾವೆಲ್ಲ ಇನ್ನೋವಾ, ಫಾರ್ಚುನರ್, ದೊಡ್ಡ ದೊಡ್ಡ ಗಾಡಿಯಾಗ ತಿರುಕೋರಿ ನಾವೇ ಅಲರ್ಟ್ ಮಾಡ್ಲತ್ತಿದ್ವಿ. ಇದು ನಮ್ಮ ತಪ್ಪು ಫಸ್ಟ್. ಅದ್ರ ಬಾದ್ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ನಾ 10 ಸಲ ಫೋನ್ ಮಾಡೀನಿ ಧರ್ನಾಜ್ ಅವ್ರಿಗೆ, ರೆಸ್ಪಾನ್ಸ್ ಕೊಟ್ಟಿಲ್ಲ. ಬರ್ತಾರಿ ನಾ ಅಲ್ಲಿದ್ದ, ಹೊಲ್ದಾಗಿದ್ದ, ಅಲ್ಲಿದ್ದ ಅಂತ. ಏನೋ ಇಲ್ಲಿ ಮನೆ ಕಟ್ಟಿ ಬೀಸೋಸ ಸರ್, ನಾನು ಇಲ್ಲಿ ಏನು ನಾಲಿ ಇಲ್ಲ, ಲೈಟ್ ಇಲ್ಲ. ಉಲ್ಟಾ ನಮ್ದು ನಾವೆಲ್ಲ ಕೆಲಸದವ್ರಿಗೆ ದಸರ ಇಲ್ಲ ಸರ್, ಜಾಬ್ ಅದ, ನಮ್ಮದು ಬಿಸ್ನೆಸ್ ಅದ. ಇದು ಹಿಂಗೆ ಸರ್. ನನ್ನ ಅನ್ಸ್ಮಟ್ಟಿಗೆ ಯಾಕೆ ಎಲ್ಲ ಬೇಕಾದ ಮಂದಿ ಹೆಚ್ಚಾರ ನೋಡ್ರಾಗ ಎಲ್ಲದ್ರಿಗೆ ರೋಡ್ ಆಗ್ಯಾವ. ಇನ್ನು ಎಲ್ಲ ಕೆಲಸದವ್ರಿದ್ದೇವೆ, ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಟೈಮೇ ಇಲ್ಲ. ಈಗ ನಮ್ಗೆ ಅಲ್ಲಿನೇ ಹಿಂಗೆ ಉಳಿದು ಅಂತೇಳಿ ಈಗ ನಾವು ಅದಕ್ಕೆ ಇಷ್ಟು ಹೇಳಿ ನಾನು ಸಾಕು ಮಾಡ್ತೀನಿ ಸರ್. ಯಾಕಂದ್ರೆ ನನ್ನೂ ಭಾಳ ಇದು ಏನು ಹೇಳಬೇಕಂತ ಅದ್ರ ಶಬ್ದ ಇಲ್ಲ ಸರ್ ನನ್ನ ಬಳಿ. ಇಷ್ಟು 25 ಇಯರ್ಸ್ ನಮ್ಮ ಹಿಂದೂಸ್ತಾನ್ ಆಜಾದಾಗಿ 75 ಇಯರ್ಸ್ ಇರ್ತೀವಿ. ನಾವು ನಾಲಿ ರೋಡ್ ಸಲಕಿಂದ ಕಂಪ್ಲೀಟ್ ಕೂಡ ಪಾಳಿ ಬಂದು ಸರ್. ಎಷ್ಟು ವರ್ಷದಿಂದ ಇಲ್ಲಿ ನಿವಾಸ ಮಾಡಿ? ನಾವೊಂದು 20 ವರ್ಷ ಸರ್ ನಾವು ಇಲ್ಲಿ ಮನೆ ಕಟ್ಟು. 20 ವರ್ಷ ಆಯ್ತು. ಬೀದಿ ದೀಪಗಳಿಲ್ಲ, ಏನೂ ಇಲ್ಲ ಸರ್ ಇಲ್ಲಿ. ಮತ್ತೆ ಎಲ್ಲರೂ ನಮ್ಮ ಪರಿಚಯದವ್ರು ಇರೋ ಸರ್, ಯಾರು ನಮ್ಮ ಸಲ ಹೊಸೋರಿಲ್ಲ. ಅವ್ರು ನಮ್ಮ ದೋಸ್ತ್, ನಮ್ಮ ಕ್ಲಾಸ್ಮೇಟ್ ನಮ್ಮೇ ಆಗ್ಬೇಕು ಧನರಾಜ್. ಕಡೆ ಹೇಳಿದ್ರು ಏನಾದ್ರು ಮಾಡ್ತಾರೆ ಸರ್. ನಾವು ಅವ್ರಿಗೆ ಲಾಸ್ಟ್ ಒಂದು ಮೆಸೇಜ್ನೂ ಹಾಕೇನು ಅವ್ರಿಗೆ, ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ನೋಡ್ರಿ ಅಂದ್ರೆ ಅವ್ರು ಅದ್ರ ನನ್ನ ರಿಪ್ಲೈನೂ ಕೊಟ್ಟಿಲ್ಲ. Okay, right.